ವಿರೋಧ ಪಕ್ಷ ಖಂಡನೆ ಬರೀ ಖಂಡನೆಗೆ ಮೂಲ ಸೀಮಿತ ಆಗಿರೋ ಹೊರತಾಗಿ ವಿರೋಧ ಪಕ್ಷ ಸಂಪೂರ್ಣ BJP ಒಳಗಂತರೂ ನಾಯಕತ್ವದ ದೊಡ್ಡ ಕೊರತೆ ಆಗೈತಿ. ಅವ್ರು ಬರೀ ಯಾಕಂದ್ರೆ ಈ ವಿಜೇಂದ್ರಗೆ ಈ ಸರ್ಕಾರ ವಿರುದ್ಧ ಜೋರಾಗಿ ಮಾತಾಡೋದು ಧ್ವನಿ ಇಲ್ಲ. ಯಾಕಂದರೆ 108 ಭ್ರಷ್ಟಾಚಾರ ಆರೋಪ ಅದಾವೆ ವಿಜೇಂದ್ರ ಮೇಲೂ ಅದಾವು. ಅವ್ರ ತಂದೆ ಸಹಿ ಡುಪ್ಲಿಕೇಟ್ ಮಾಡಿದ ಸಹಿನೂ ಅದಾವು. ಅವ್ರ ತಂದೆಯ ಮೇಲೇ ಪೋಕ್ಸೋ ಇದೆ. ಹೀಗಾಗಿ ಅವ್ರ ನೈತಿಕತೆ ಇಲ್ಲ. ಇವತ್ತೇನೋ ವೀಕ್ಷಕರು ಬಂದಾರ್ತು BJP ಅವರು. ಮತ್ತು ಇವರು ಇವನ್ನೇ ಮುಂದೆ ಇದೇ ಕುಟುಂಬ ಮುಂದುವರ್ಸೋದಂದ್ರೆ BJPದು ಒಂದು 4 ಸ್ವಾಮಿಗಳನ್ನ ಹಿಡಿದಾರೆ. ಅವರಿದ್ರೆ ಹೋಗಿ ಯಡಿಯೂರಪ್ಪ ಯಾವ ಕರಿತಾನೆ ಹೋಗಿ ತಲೆ ಮೇಲೆ ಕೈ ಇಡ್ತಾರೆ. ಅವ್ರ ಕಡೆಯಿಂದ ಪ್ರೈಮ್ ಮಿನಿಸ್ಟ್ರಿಗೆ ಅಮಿತ್ ಶಾ ಫೋನ್ ಮಾಡಿಸ್ತಾರೆ. ಒಂದು ವೇಳೆ ವಿಜೇಂದ್ರ ತೆಗೆದ್ರೆ ಹುಷಾರ್, ನಾವು ಲಿಂಗಾಯತರ ವಿರುದ್ಧ ಮಾಡ್ತೀವಿ. ಈ ಸ್ವಾಮಿಗಳ ಮಾತು ಕೇಳಿ ಯಾರು ರಾಜಕೀಯ ಮಾಡ್ತಾರೆ? ಹಾಂ, ಹಿಂಗೆ ಹೋಗೋದು ಸರ್. ಹಂಗಿದ್ರೆ ಯಾವುದು BJP ನೋಡಿರಿ, ಈಗ ಯಾರೋ ಪ್ರಾಮಾಣಿಕರು ಬಂದಾರತ್ತಿವತ್ತು. ಯಾರೋ ಅವರು ಇಬ್ಬರು ವೀಕ್ಷಕರು ಬಂದಾರೆ. ಬಹುಶಃ ಅವ್ರನ್ನ ಬುಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಡಿಯೂರಪ್ಪ ವಿಜೇಂದ್ರಗೆ, ಹಂಗೆ ಅನ್ನಿಸ್ತೈತೆ ನನಗೆ. ಸುದ್ದಿ ಬಂದ ಪ್ರಕಾರ ಇವ್ರು ಸ್ಟ್ರಿಕ್ಟ್ ಅದಾರೆ. ಈಗ ಬಂದವರು ಈಗೇನು ರಾಷ್ಟ್ರೀಯ ಸಹ ಪ್ರಧಾನ ಸಂಘಟನಾ ಏನು ಬಂದಾರಲ್ಲ, ಅವರು ಇನ್ನೊಬ್ಬರು ನಮ್ಮ ದೊಡ್ಡ ರಾಜ್ಯಸಭಾ ಸದಸ್ಯರಿದ್ರು ವರ್ಷದವರು. ಇಬ್ಬರು ಪ್ರಾಮಾಣಿಕರದಾರ. ಅವರು ಏನಾರೇ ಪ್ರಾಮಾಣಿಕವಾಗಿ ಈ ಕರ್ನಾಟಕದ ಪರಿಸ್ಥಿತಿ ಕೊಟ್ಟರೆ ಕರ್ನಾಟಕದಲ್ಲಿ BJP ಉಳಿತೈತೆ. ಮತ್ತು ಇದೇ ಭ್ರಷ್ಟ ಕುಟುಂಬವನ್ನೇ ಮುಂದುವರ್ಸಿದ್ರೆ BJPನೂ ಈಗ ನಿಮಗೇನಾದರೂ ಮಾತುಕತೆ ಆಗಿದೆ? ಇಲ್ಲ ಇಲ್ಲ, ನನಗೇನು ಮಾತುಕತೆ ಆಗಲ್ಲ. ಬರೀ ಇವರು ಏನು ಮಾಡ್ಯಾರ, ಒಂದು 35 ಮಂದಿ ನಟ ಸೆಲೆಕ್ಷನ್ ಮಾಡ್ಯಾರ. ಹಂಗೆ ಮಾಡಬಾರ್ದು. ಈಗಿರುವಂಥ ಎಲ್ಲ ಹಾಲಿ ಶಾಸಕರನ್ನ, ಹಾಲಿ ಸಂಸದರನ್ನ ಮತ್ತು ಮುಂದಿನ ದಿವಸಗಳಲ್ಲಿ ಬಹುತೇಕವಾಗಿ ಮಾಜಿ ಇದ್ದವ್ರನ್ನ ಹೆಚ್ಚು ಕಡಿಮೆ ಒಂದು 70% ಅವರಿಗೆ ಕೊಡ್ತಿರ್ತಾರೆ ಟಿಕೆಟ್ ಅಂತ ಎಲ್ಲ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ ತೊಗೋಬೇಕು, ಸರ್ವೆ ಮಾಡಬೇಕು. ಅಲ್ಲಿ ಯಾರ ಪ್ರಧಾನ ಏನು ಅವರು ರಾಜ್ಯ ಏನು ಪದಾಧಿಕಾರಿಗಳು ಅದಾರಲ್ಲ, ಅವರೆಲ್ಲ ಅವ್ನ ಚಮಚಗಳು ಅದಾರ. ಆ ಚಮಚಗಳು ಪ್ರೀತಮ್ ಗೌಡ, ಆ ರಾಜೀವ, ಮತ್ತು ಅಮ್ಮೇಶ್ ಗೌಡ, ರುದ್ರೇಶ, ಇವ್ರು ಏನು ಹೇಳೋರು? ಹಾಂ, ಅವ್ರ ಪರನೇ ಹೇಳಬೇಕಲ್ಲ. ಇವಕ್ಕೆ ಎಂದೂ ಪ್ರಧಾನ ಕಾರ್ಯದರ್ಶಿ ಆಗಲಾರ್ದಂತೂ ಮಾಡ್ಕೊಂಡು ಕೂತಾನವ. ಅವು ಅಂದರೆ ಅದಾರ ಅವು ಮುಖದ ಮ್ಯಾಗ. ಇವ್ರ ಪಕ್ಷ ಕಟ್ಟೋರ ಅನ್ನಿಸ್ತೈತೆ ಯಾವ ಸರ್ನೂ ತಳ್ಳಳ್ಳಿ ಅಂತ. ಎಲ್ಲದ ಅವನ್ನ ವ್ಯವಸ್ಥೆ ಮಾಡು, ರಾತ್ರಿ ವ್ಯವಸ್ಥೆ ಮಾಡು ಗ್ಯಾಂಗ್ ಅದು ವಿಜೇಂದ್ರಗೆ. ಅಂಥವ್ನು ತೊಗೊಂಡು ಪಾರ್ಟಿ ಕಟ್ಲಾಕ ಏನು ಮಾಡ್ಲಕತ್ತಾನೆ. BJPನ ಹಾಳು ಮಾಡಿ ಅಲ್ಲಿ ಮೋದಿಯವರು ಹಗಲ ರಾತ್ರಿ ದುಡಿತಾರೆ. ಇಲ್ಲಿ ಕರ್ನಾಟಕಕ್ಕೆ ತುಡುಗರು ಕಾಯಕ್ಕೆ ಕೊಟ್ಟಾರೆ, ಏನು ಮಾಡೋದು?